ಬೆಳಗಿನ ಬೆಳಕು. ಅರಣ್ಯಕಾಂಡ 9ನೇ ಅಧ್ಯಾಯ 15ರಿಂದ 22. ರಾತ್ರಿಯ ಮೇಘ. ನಿನ್ನೆ ನಾವು ಹಗಲಿನ ಮೇಘವನ್ನು ಗಮನಿಸಿದೆವು. ಇಂದು ಸೂರ್ಯ ಮುಳುಗುತ್ತಾನೆ, ಅರಣ್ಯವು ಕತ್ತಲಲ್ಲಿ ಮುಳುಗುತ್ತದೆ ಮತ್ತು ರಾತ್ರಿ ಬಂದಾಗ ಆ ಮೇಘವು ಏನಾಗಿ ಬದಲಾಗುತ್ತದೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಸೀನಾಯ್ ಅರಣ್ಯದ ಮೇಲೆ ರಾತ್ರಿ ಕವಿದಾಗ ಆ ಕತ್ತಲೆಯು ಸಂಪೂರ್ಣವಾಗಿತ್ತು. ದಿಗಂತದಲ್ಲಿ ಯಾವುದೇ ದೀಪಗಳಿರಲಿಲ್ಲ, ಪಂಜುಗಳಿರಲಿಲ್ಲ ಅಥವಾ ಯಾವುದೇ ಪಟ್ಟಣ ಅಥವಾ ನಗರದ ಬೆಳಕಿನ ಸುಳಿವೇ ಇರಲಿಲ್ಲ. ಹಗಲಿನಲ್ಲಿ ಸ್ಪಷ್ಟವಾಗಿ ಮತ್ತು ಪರಿಚಿತವಾಗಿ ಕಾಣಿಸುತ್ತಿದ್ದ ಆ ವಿಶಾಲವಾದ ಭೂಪ್ರದೇಶವು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಿತ್ತು ಮತ್ತು ರಾತ್ರಿಯ ಅರಣ್ಯವು ಕೇವಲ ಶೂನ್ಯ ಅಥವಾ ಶಾಂತಿಯುತ ಸ್ಥಳವಾಗಿರಲಿಲ್ಲ. ಮರುಭೂಮಿಯ ಕಾಡು ಪ್ರಾಣಿಗಳು ಕತ್ತಲಲ್ಲಿ ಸಂಚರಿಸುತ್ತಿದ್ದವು. ಹಗಲಿನಲ್ಲಿ ಅಡಗಿದ ಅಪಾಯಗಳು ರಾತ್ರಿಯಲ್ಲಿ ಸಕ್ರಿಯವಾಗುತ್ತಿದ್ದವು. ಇಸ್ರಾಯೇಲೊಬ್ಬನು ತನ್ನ ಗುಡಾರದಿಂದ ಹೊರಗೆ ಹೆಜ್ಜೆ ಇಟ್ಟ ತಕ್ಷಣ ಆ ತೀವ್ರವಾದ ಚಳಿಯನ್ನು ಅನುಭವಿಸುತ್ತಿದ್ದನು. ಸುತ್ತಲೂ ಏನೂ ಕಾಣಿಸುತ್ತಿರಲಿಲ್ಲ ಮತ್ತು ಕತ್ತಲಲ್ಲಿ ತನಗೆ ಗುರುತಿಸಲಾಗದ ಯಾವುದೋ ವಸ್ತುಗಳು ಚಲಿಸುವ ಶಬ್ದವೂ ಕೇಳಿಸುತ್ತಿದ್ದವು. ಇದು ನಮ್ಮಲ್ಲಿ ಅನೇಕರು ತಮ್ಮ ಜೀವನದ ಒಳಗಿನಿಂದಲೇ ಬಲ್ಲ ಒಂದು ಚಿತ್ರಣವಾಗಿದೆ. ನಮ್ಮಲ್ಲಿ ಕೆಲವರು ಇಂದು ಬೆಳಿಗ್ಗೆ ಈ ಮಾತುಗಳನ್ನು ಓದುತ್ತಿರುವಾಗ ನಮ್ಮ ಸುತ್ತಲಿರುವ ಇತರರಿಗೆ ಕಾಣಿಸದ ಒಂದು ಭಾರವಾದ ಹೊರೆಯನ್ನು ಹೊತ್ತಿರಬಹುದು. ತಮ್ಮ ಆರ್ಥಿಕ ಸಾಲವು ತಮ್ಮ ಕೈಮೀರಿ ಬೆಳೆದು ನಿಂತಿರುವ ಯಾರೋ ಒಬ್ಬರು ಇಲ್ಲಿರಬಹುದು, ಅಥವಾ ಅದರ ಒತ್ತಡವು ಎಂದಿಗೂ ಪೂರ್ಣವಾಗಿ ಕಡಿಮೆಯಾಗುವುದಿಲ್ಲ. ಅದು ಬೆಳಿಗ್ಗೆ ಎದ್ದ ತಕ್ಷಣ ನೆನಪಿಗೆ ಬರುವ ಮೊದಲ ರಾತ್ರಿಯ ವಿಷಯ, ಮಲಗುವ ಕುಗ್ಗಿಸುವ ಕೊನೆಯ ಭಾರವಾಗಿಸುತ್ತದೆ. ತಮ್ಮ ಆರೋಗ್ಯವು ಸಂಪೂರ್ಣವಾಗಿ ಹದಗೆಟ್ಟಿರುವ ಯಾರೋ ಒಬ್ಬರು ಇರಬಹುದು. ತಮಗೆ ಚೆನ್ನಾಗಿ ಸಹಕರಿಸುತ್ತಿದ್ದ ಶರೀರವು ಈಗ ಕೈಗೂಡುತ್ತಿದೆ ಮತ್ತು ವೈದ್ಯರ ಬಳಿಗೆ ಹೋದ ಪ್ರತಿಯೊಂದು ಬಾರಿಯೂ ಹೆಚ್ಚು ಕಠಿಣವಾದ ಸುದ್ದಿಯೇ ಸಿಗುತ್ತಿದೆ. ಕ್ಯಾನ್ಸರ್ ರೋಗದಿಂದ ಬದುಕುತ್ತಿರುವ ಯಾರೋ ಇಬ್ಬರು ಇರಬಹುದು. ಬರುವ ಪ್ರತಿಯೊಂದು ಬೆಳಗು ಅವರನ್ನು ಅಂತ್ಯಕ್ಕೆ ಹತ್ತಿರ ಕೊಂಡೊಯ್ಯುತ್ತಿದೆ ಮತ್ತು ಆ ಸತ್ಯದ ಭಾರವು ಅವರು ಎಚ್ಚರವಿರುವ ಪ್ರತಿಯೊಂದು ಕ್ಷಣವೂ ಕಾಡುತ್ತಿರುತ್ತದೆ. ತಮ್ಮ ವೈವಾಹಿಕ ಜೀವನವು ಮುರಿದು ಬಿದ್ದಿರುವ ಯಾರೋ ಇಬ್ಬರು ಇರಬಹುದು. ಸುರಕ್ಷತೆಯ ಸ್ಥಳವಾಗಿರಬೇಕಾಗಿದ್ದ ಮನೆ ಈಗ ನೋವಿನ ತಾಣವಾಗಿದೆ ಮತ್ತು ಅದರ ಒಂಟಿತನವು ಪದಗಳಿಗೆ ನಿಲುಕದಷ್ಟು ಆಳವಾಗಿದೆ. ತಮ್ಮ ನೆಮ್ಮದಿಯನ್ನೇ ಸಂಪೂರ್ಣವಾಗಿ ಕಳೆದುಕೊಂಡಿರುವ ಯಾರೋ ಒಬ್ಬರು ಇರಬಹುದು. ಅಂತಕವು ಬಂದು ನೆಲೆಸಿದೆ ಮತ್ತು ಅದು ತೊಲಗುತ್ತಲೇ ಇಲ್ಲ. ಹಿಂದೆ ಅಷ್ಟು ಸುಲಭವಾಗಿ ಸಿಗುತ್ತಿದ್ದ ಪ್ರಶಾಂತತೆ ಈಗ ಎಲ್ಲೂ ಸಿಗುತ್ತಿಲ್ಲ ಮತ್ತು ತಾವು ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡಿರುವ ಯಾರೋ ಒಬ್ಬರು ಇರಬಹುದು. ಆ ದುಃಖ ಇನ್ನೂ ಹಸಿಯಾಗಿದೆ. ಮನೆ ಇನ್ನೂ ಅತ್ಯಂತ ನಿಶ್ಶಬ್ದವಾಗಿದೆ ಮತ್ತು ಹೆಚ್ಚು ಸಮಯ ಕಳೆದರೂ ಅದು ಇನ್ನೂ ಸಾಮಾನ್ಯ ಸ್ಥಿತಿಗೆ ಬಂದಂತೆ ಅನಿಸುತ್ತಿಲ್ಲ. ಇವೆಲ್ಲವೂ ರಾತ್ರಿಯ ಕಾಲಗಳಾಗಿವೆ. ಇವೆಲ್ಲವೂ ಕತ್ತಲೆಯ ನಂತರ ಅರಣ್ಯದ ಪರಿಸ್ಥಿತಿಯಾಗಿದೆ. ಚಳಿಯಿಂದ ಕೂಡಿದ, ದಿಕ್ಕು ತೋಚದ ಮತ್ತು ಪ್ರತಿಯೊಂದು ಕಡೆಯಿಂದಲೂ ಒತ್ತಡವನ್ನು ತರುವಂತಹ ಸಂದರ್ಭಗಳಿವು. ವೈರಿಯು, ಶತ್ರು ತಾನು ಯಾವಾಗ ಬರಬೇಕು ಎಂಬುದನ್ನು ಸರಿಯಾಗಿ ತಿಳಿದಿರುತ್ತಾನೆ. ಪೇತ್ರನು ತಮಗೆ ಸ್ಪಷ್ಟವಾಗಿ ಎಚ್ಚರಿಸಿದ್ದಾನೆ. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸಿಂಹವು ಕೇವಲ ಮಧ್ಯಾಹ್ನದ ಬಿಸಿಲಿನಲ್ಲಿ ಬಯಲಿನಲ್ಲಿ ಬೇಟೆಯಾಡುವುದಿಲ್ಲ, ಅದು ಕತ್ತಲಿನಲ್ಲಿ ಬೇಟೆಯಾಡುತ್ತದೆ. ಯಾವಾಗ ಅದರ ಬೇಟೆ ದಣಿದಿರುತ್ತದೋ, ಒಂಟಿಯಾಗಿರುತ್ತದೋ ಮತ್ತು ಅದಕ್ಕೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲವೋ ಆಗ ಅದು ದಾಳಿ ಮಾಡುತ್ತದೆ. ವೈರಿಯು ನಮ್ಮ ಪ್ರಕಾಶಮಾನವಾದ ದಿನಗಳಲ್ಲಿ ತನ್ನ ಅತ್ಯಂತ ಕೆಟ್ಟ ದಾಳಿಗಳೊಂದಿಗೆ ಬರುವುದಿಲ್ಲ. ಅವನು ರಾತ್ರಿಗಾಗಿ ಕಾಯುತ್ತಾನೆ. ಸಾಲವು ನಮ್ಮನ್ನು ಹಣ್ಣುಗಾಯಿಸಿಗೊಳ್ಳುವಾಗ, ವೈದ್ಯರ ವರದಿ ಜೀವಕ್ಕೆ ಆಪತ್ತು ಎಂದು ಕೇಳುವಾಗ
ವಿವಾಹವು ಮುರಿದು ಬೀಳುವಾಗ ಮತ್ತು ದುಃಖವು ಹಸಿಯಾಗಿರುವಾಗ ಅವನು ಕಾಯುತ್ತಾನೆ. ಮತ್ತು ನಂತರ ಅವನು ಬಂದು ನಮ್ಮ ಕಿವಿಯಲ್ಲಿ ಪಿಸುಗುಟ್ಟುತ್ತಾನೆ, ಯೆಹೋವನು ನಿನ್ನನ್ನು ಮರೆತು ಬಿಟ್ಟಿದ್ದಾನೆ, ಇದು ಕೈಮೀರಿ ಹೋಗಿದೆ, ಇದರಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲ, ನೀನು ಒಂಟಿಯಾಗಿದ್ದಿ. ಎಚ್ಚರವಾಗಿಯೂ ಪ್ರಜ್ಞೆಯುಳ್ಳವರಾಗಿಯೂ ಇರ್ರಿ. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ಲೋಕದಲ್ಲಿರುವ ನಿಮ್ಮ ಸಹೋದರರೆಲ್ಲರಿಗೂ ಇಂಥ ಕಷ್ಟಗಳೇ ಸಂಭವಿಸುತ್ತವೆ ಎಂದು ತಿಳಿದುಕೊಂಡು ವಿಶ್ವಾಸದಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. 1 ಪೇತ್ರ 5ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಆದರೆ ಇಸ್ರಾಯೇಲರ ಮೇಲಿದ್ದ ಆ ಮೇಘವು ನಮ್ಮ ಅತ್ಯಂತ ಕತ್ತಲೆಯ ಸಮಯದಲ್ಲಿ ನಮಗೆ ಏನನ್ನು ಹೇಳುತ್ತದೆ ಗಮನಿಸಿ. ರಾತ್ರಿ ಬಂದಾಗ ಮೇಘವು ಕಣ್ಮರೆಯಾಗಲಿಲ್ಲ. ಅದು ಪಾಳೆಯವನ್ನು ಕತ್ತಲಿನಲ್ಲಿ ರಕ್ಷಣೆ ಇಲ್ಲದೆ ಬಿಟ್ಟು ಮೇಲಕ್ಕೆ ಏರಲಿಲ್ಲ. ಹಗಲಿನಲ್ಲಿ ಹೊದಿಕೆಯಾಗಿದ್ದ ಅದೇ ಮೇಘವು ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಮಾರ್ಪಟ್ಟಿತು. ಆ ಅಗ್ನಿಯು ಮೊದಲಿನಿಂದಲೂ ಅಲ್ಲಿಯೇ ಇತ್ತು. ಅದು ಮೇಘದ ಹೃದಯ ಭಾಗದಲ್ಲೇ ಉರಿಯುತ್ತಿತ್ತು. ಆದರೆ ಹಗಲಿನಲ್ಲಿ ಸುತ್ತಲಿನ ಪ್ರಕಾಶವು ಮಾನವಾಗಿರುವ ಅದು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಆದರೆ ಸಂಪೂರ್ಣ ಕತ್ತಲು ಆವರಿಸಿದಾಗ ಆ ಅಗ್ನಿಯು ಪ್ರಜ್ವಲಿಸಿ ರಾತ್ರಿಯ ಕತ್ತಲನ್ನು ತುಂಬಿತು. ಅದು ದಾರಿ ಕಾಣಲು ಬೆಳಕನ್ನು ನೀಡಿತು. ಅದು ಚಳಿಯನ್ನು ಓಡಿಸಲು ಉಷ್ಣತೆಯು ನೀಡಿತು. ಅದು ಪಾಳೆಯದ ಮೇಲೆ ನಿಂತು ಹೀಗೆ ಸಾರಿತು, ನಾನು ಇನ್ನೂ ಇಲ್ಲೇ ಇದ್ದೇನೆ, ನಾನು ಕದಲಲಿಲ್ಲ, ನೀನು ಒಂಟಿಯಲ್ಲ. ಇಂದು ಬೆಳಿಗ್ಗೆ ಕತ್ತಲೆಯಾದ ಸ್ಥಳದಲ್ಲಿ ಕುಳಿತಿರುವ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಯೆಹೋವನು ನೀಡುವ ಮಾತು ಇದೇ ಆಗಿದೆ. ಆತನು ಮೇಘವನ್ನು ತೆಗೆದುಹಾಕಿಲ್ಲ. ಆತನ ಪ್ರಸನ್ನತೆ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಮ್ಮ ಪರಿಸ್ಥಿತಿ ಕಠಿಣವಾಗಿದೆ ಎಂಬ ಕಾರಣಕ್ಕೆ ನಮ್ಮ ಮೇಲಿನ ಆತನ ಕಾಳಜಿ ತಣ್ಣಗಾಗಿಲ್ಲ ಅಥವಾ ದೂರವಾಗಿಲ್ಲ. ನಮ್ಮ ಸುತ್ತಲಿರುವ ಕತ್ತಲೆಯು ಆತನು ಯಾರೆಂಬುದನ್ನು ಬದಲಾಯಿಸಲಿಲ್ಲ. ಸ್ವತಃ ದೇವರೇ ಆ ಕತ್ತಲೆಗಿಂತ ನಮಗೆ ಹತ್ತಿರವಾಗಿದ್ದಾನೆ, ಚಳಿಗಿಂತ ಹೆಚ್ಚು ಬೆಚ್ಚಗಾಗಿದ್ದಾನೆ. ನಾವು ನೆಮ್ಮದಿಯಿಂದಿದ್ದ ಹಗಲಿನ ದಿನಗಳಿಗಿಂತಲೂ ಈ ರಾತ್ರಿಯಲ್ಲಿ ಆತನು ಹೆಚ್ಚು ಪ್ರಸನ್ನನಾಗಿದ್ದಾನೆ. ನಾನು ಮರಣಾಂಧಕರದ ಕಣಿವೆಯಲ್ಲಿ ನಡೆದರೂ ಯಾವ ಕೇಡಿಗೂ ಹೆದರೆನು. ನೀನು ನನ್ನ ಸಂಗಡ ಇದ್ದಿ, ನಿನ್ನ ಕೋಲು ನಿನ್ನ ದಂಡವು ನನ್ನನ್ನು ಆದರಿಸುತ್ತವೆ. ಕೀರ್ತನೆ 23ನೇ ಅಧ್ಯಾಯ 4ನೇ ವಾಕ್ಯ. ಆತನ ವಾಕ್ಯವೇ ನಮ್ಮ ರಾತ್ರಿಯಲ್ಲಿ ಅಗ್ನಿಯಾಗಿದೆ. ನಮಗೆ ಆತನ ಪ್ರಸನ್ನತೆಯ ಅನುಭವವಿದ್ದಾಗ ಆತನ ವಾಕ್ಯವು ಮಾತನಾಡುತ್ತದೆ. ನಮ್ಮಲ್ಲಿ ಯಾವುದೇ ಶಕ್ತಿ ಉಳಿಯದಿದ್ದಾಗ ಆತನ ವಾಕ್ಯವು ನಮಗೆ ನಮ್ಮದಲ್ಲದ ಶಕ್ತಿಯನ್ನು ನೀಡುತ್ತದೆ. ಸಾಲವು ಅಸಾಧ್ಯವೆನಿಸಿದಾಗ, ಶರೀರವು ಕುಸಿಯುತ್ತಿರುವಾಗ, ದುಃಖವು ಮಿತಿಮೀರಿದಾಗ, ಶಾಂತಿ ಇಲ್ಲದಾಗ ದೇವರ ವಾಕ್ಯವನ್ನು ತೆರೆದು ಓದಬೇಕಾದ ಕ್ಷಣ ಇದೇ ಆಗಿದೆ. ಇದೊಂದು ಧಾರ್ಮಿಕ ಆಚರಣೆಯಲ್ಲಿ ಅಲ್ಲ, ಅಥವಾ ಕೇವಲ ಒಂದು ಕರ್ತವ್ಯವಾಗಿ ಅಲ್ಲ. ಬದಲಾಗಿ ಚಳಿಯಿಂದ ನಡುಗುತ್ತಿರುವ ಮತ್ತು ಉಷ್ಣತೆಯ ಅಗತ್ಯವಿರುವ ಪ್ರತಿಯೊಬ್ಬನೂ ಕತ್ತಲಿನಲ್ಲಿರುವ ಏಕೈಕ ಅಗ್ನಿಯ ಕಡೆಗೆ ಕೈ ಚಾಚುವಂತೆ ನಾವು ಈ ವಾಕ್ಯವನ್ನು ಆಶ್ರಯಿಸಬೇಕು. ನಿನ್ನ ವಾಕ್ಯವು ನನ್ನ ಪಾದಗಳಿಗೆ ದೀಪವು, ನನ್ನ ಹಾದಿಗೆ ಬೆಳಕು ಆಗಿದೆ. ಕೀರ್ತನೆ 119ನೇ ಅಧ್ಯಾಯ 105ನೇ ವಾಕ್ಯ. ಆತನು ದಣಿದವನಿಗೆ ಶಕ್ತಿಯನ್ನು ಕೊಡುತ್ತಾನೆ, ಶಕ್ತಿ ಇಲ್ಲದವನಿಗೆ ಬಲವನ್ನು ಹೆಚ್ಚಿಸುತ್ತಾನೆ. ಯುವಕರು ದಣಿದು ಬೇಸತ್ತಾರು, ಪ್ರಾಯದವರು ತಡವರಿಸಿ ಬಿದ್ದಾರು. ಆದರೆ ಯೆಹೋವನ ಹಾದಿ ಕಾಯುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಬಡಿದು ಮೇಲಕ್ಕೆ ಏರುವರು. ಅವರು ಓಡಿದರೂ ದಣಿಯರು, ನಡೆದರೂ ಬೇಸರಗೊಳ್ಳರು. ಯೆಶಾಯ ಬರೆದ ಪತ್ರಿಕೆ 40ನೇ ಅಧ್ಯಾಯ 29 ಮತ್ತು 31. ಈಗ ಕ್ರಿಸ್ತನ ಅತ್ಯಂತ ಕತ್ತಲೆಯ ಸಮಯವನ್ನು ಗಮನಿಸಿ,
ಏಕೆಂದರೆ ಆತನು ನಮಗೆ ಕೇವಲ ಪ್ರಕಾಶಮಾನವಾದ ದಿನಗಳಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಮಾತ್ರ ಕಲಿಸಲಿಲ್ಲ, ರಾತ್ರಿಯ ಪರಿಸ್ಥಿತಿಯಲ್ಲಿ ಹೇಗೆ ಎದುರಿಸಿ ಬದುಕಬೇಕು ಎಂಬುದನ್ನು ಆತನು ತೋರಿಸಿಕೊಟ್ಟಿದ್ದಾನೆ. ಆತನ ರಾತ್ರಿ ಪ್ರಾರಂಭವಾದದ್ದು ಗೆತ್ಸೆಮನೆ ತೋಟದಲ್ಲಿ. ಮುಂದೆ ಬರಲಿದ್ದ ದಿನಗಳು ಭಾರವು ಆತನ ಮೇಲೆ ಎಷ್ಟು ತೀವ್ರವಾಗಿ ಒತ್ತಡ ತಂದಿದ್ದೆಂದರೆ ಅವರು ಬೆವರು ರಕ್ತದ ಹನಿಗಳಂತೆ ನೆಲಕ್ಕೆ ಬಿದ್ದಿತು. ಆ ತೋಟದಲ್ಲಿ ಕೇವಲ ಒಂದು ಧಾರ್ಮಿಕ ವಿಧಿಯನ್ನು ಮಾಡುತ್ತಿರಲಿಲ್ಲ, ಆತನು ನಿಜವಾದ ವೇದನೆಯಲ್ಲಿದ್ದನು. ತಡೆಯಲಾರದ ಒತ್ತಡದ ಅಡಿಯಲ್ಲಿ ಒಬ್ಬ ಮಾನವ ಆತ್ಮದ ಸಂಪೂರ್ಣ ಭಾರ ಆದಾಗಿತ್ತು. ಆತನು ಮುಖಬೋರಲಾಗಿ ಬಿದ್ದು ದೇವರಿಗೆ ಪ್ರಾರ್ಥಿಸಿದನು. ಇದು ಶಿಲುಬೆಯ ಮುನ್ನ ಇದ್ದ ಕತ್ತಲೆಯಾಗಿತ್ತು ಮತ್ತು ಅದು ವಾಸ್ತವವಾಗಿತ್ತು. ಆದರೆ ಕ್ರಿಸ್ತನು ಆ ಕತ್ತಲಿನಲ್ಲಿ ಏನು ಮಾಡಿದನು ಎಂಬುದನ್ನು ಗಮನಿಸಿ. ಆತನು ಅದರಿಂದ ಓಡಿ ಹೋಗಲಿಲ್ಲ. ಆತನು ತನ್ನ ಸ್ವಂತ ಶಕ್ತಿಯಿಂದ ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಆತನು ತನ್ನ ತಂದೆಯ ಕಡೆಗೆ ತಿರುಗಿದನು. ಆತನು ಪ್ರಾರ್ಥಿಸಿದನು. ಕತ್ತಲೆಯು ಅತ್ಯಂತ ಆಳವಾಗಿದ್ದಾಗಲೂ ಆತನು ತನ್ನ ಮುಖವನ್ನು ಯೆಹೋವನ ಕಡೆಗೆ ಇಟ್ಟಿದ್ದನು. ಮತ್ತು ಯೆಹೋವನು ಉತ್ತರಿಸಿ, ಪರಲೋಕದಿಂದ ಒಬ್ಬ ದೂತನು ಬಂದು ಆತನನ್ನು ಬಲಪಡಿಸಿದನು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 43ನೇ ವಾಕ್ಯ. ಆ ಕಠಿಣ ಪಾತ್ರೆಯನ್ನು ಕುಡಿಯಬೇಕಾದವನಿಗೆ ತಂದೆಯ ಬಲವು ಕಳುಹಿಸಿಕೊಟ್ಟನು. ಆ ಅತ್ಯಂತ ಕತ್ತಲೆಯ ಗಳಿಗೆಯನ್ನು ದಾಟಿ ಹೋಗಲು ಆತನ ಮಗನಿಗೆ ಏನು ಅಗತ್ಯವಿತ್ತೋ ಅದನ್ನು ಆತನು ನೀಡಿದನು. ಆ ಕಷ್ಟವನ್ನು ತಪ್ಪಿಸುವ ಮಾರ್ಗವನ್ನಲ್ಲ, ಬದಲಾಗಿ ಅದನ್ನು ಎದುರಿಸಿ ಬದುಕಲು ಬೇಕಾದ ಅಗ್ನಿಯನ್ನು ಮತ್ತು ಉಷ್ಣತೆಯನ್ನು ಆತನು ನೀಡಿದನು. ಇದು ಕ್ರಿಸ್ತನಿಗೆ ಹೊಸದೇನೂ ಆಗಿರಲಿಲ್ಲ. ಆತನು ತನ್ನ ಸೇವೆಯ ಅವಧಿಯುದ್ದಕ್ಕೂ ಹೀಗೆ ಹೇಳಿದನು, ತಂದೆಯು ನನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ. ಜನ ಸಮೂಹವು ಆತನಿಗೆ ವಿರೋಧವಾಗಿ ತಿರುಗಿದಾಗಲೂ, ಧಾರ್ಮಿಕ ಮುಖಂಡರು ಆತನ ಕೊಲೆಗೆ ಸಂಚು ಹೂಡಿದಾಗಲೂ, ಆತನ ಸ್ವಂತ ಶಿಷ್ಯರೇ ಆತನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗಲೂ ತಂದೆಯು ಆತನ ಸಂಗಡ ಇದ್ದನು. ಆತನು ಅದನ್ನು ತಿಳಿದಿದ್ದನು, ಆತನು ಅದನ್ನು ಸಾರಿದನು. ಇಂದು ಬೆಳಗ್ಗೆ ನಮ್ಮ ಭರವಸೆಯೂ ಇದೇ ಆಗಿದೆ. ಗೆತ್ಸೆಮನೆಯಲ್ಲಿ ಕ್ರಿಸ್ತನೊಂದಿಗಿದ್ದ ಆತನ ಅತ್ಯಂತ ಕತ್ತಲೆಯ ಸಮಯದಲ್ಲಿ ಆತನನ್ನು ಬಲಪಡಿಸಲು ದೂತನನ್ನು ಕಳುಹಿಸಿದ ಮತ್ತು ಶಿಲುಬೆಯ ಹಾದಿಯಲ್ಲಿ ಆತನನ್ನು ಒಂಟಿಯಾಗಿ ಬಿಡದ ಅದೇ ತಂದೆಯು ನಮ್ಮ ರಾತ್ರಿಯ ಸಮಯದಲ್ಲಿ ನಮ್ಮೊಂದಿಗಿದ್ದಾನೆ. ಆತನು ನಮ್ಮ ಸಾಲವನ್ನು, ನಮ್ಮ ಆರೋಗ್ಯದ ವರದಿಗಳನ್ನು, ನಮ್ಮ ಮುರಿದು ಬಿದ್ದ ವಿವಾಹವನ್ನು, ನಮ್ಮ ದುಃಖವನ್ನು ಅಥವಾ ನಮ್ಮ ಕಳೆದು ಹೋದ ಶಾಂತಿಯನ್ನು ನೋಡಿ ನಮ್ಮಿಂದ ಮುಖ ತಿರುಗಿಸಲಿಲ್ಲ. ಆತನು ಪ್ರಸನ್ನನಾಗಿದ್ದಾನೆ. ಮೇಘವು ಇನ್ನೂ ನಮ್ಮ ಮೇಲಿದೆ ಮತ್ತು ಆ ಮೇಘವು ಮರುಭೂಮಿಯ ರಾತ್ರಿಯ ಚಳಿಯ ಕತ್ತಲಿನಲ್ಲಿ ಇಸ್ರಾಯೇಲರಿಗೆ ಹೇಗೆ ಅಗ್ನಿಯನ್ನು ಮತ್ತು ಉಷ್ಣತೆಯನ್ನು ನೀಡಿತು, ಹಾಗೆಯೇ ಆ ಗಳಿಗೆಯನ್ನು ದಾಟಲು ನಮಗೆ ಏನು ಅಗತ್ಯವಿದೆಯೋ ಅದನ್ನು ಯೆಹೋವನು ನಮಗೆ ನೀಡುತ್ತಾನೆ. ಹಾದಿಗೆ ಬೆಳಕನ್ನು, ಚಳಿಗೆ ಉಷ್ಣತೆಯನ್ನು ಮತ್ತು ನಮ್ಮ ಸ್ವಂತ ಕೈಗಳಿಂದ ಹೊರಲಾರದ ಭಾರವನ್ನು ಹೊರಲು ಬಲವನ್ನು ನೀಡುತ್ತಾನೆ. ಆದುದರಿಂದ ನಾವು ಆತನ ವಾಕ್ಯದ ಕಡೆಗೆ ತಿರುಗೋಣ, ಅದನ್ನು ಓದೋಣ ಮತ್ತು ಅದರ ಮೇಲೆ ಧ್ಯಾನಿಸೋಣ. ವೇಗವಾಗಿ ಅಲ್ಲ, ಕೇವಲ ಒಂದು ಪದ್ಧತಿಯಾಗಿ ಅಲ್ಲ, ಬದಲಾಗಿ ನಿಧಾನವಾಗಿ, ತೆರೆದ ಹಸ್ತಗಳಿಂದ. ಚಳಿಯಲ್ಲಿರುವ ಪ್ರತಿಯೊಬ್ಬನು ಅಗ್ನಿಯ ಹತ್ತಿರ ಕುಳಿತುಕೊಳ್ಳುವಂತೆ ನಾವು ಕುಳಿತುಕೊಳ್ಳೋಣ. ನಮ್ಮ ತಂದೆಯು ಇಂದಿಗೂ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾನೆ. ಆತನು ನಮ್ಮ ಸಾಲದ ಮಧ್ಯೆ, ನಮ್ಮ ಅನಾರೋಗ್ಯದ ಮಧ್ಯೆ, ನಮ್ಮ ದುಃಖ ಮತ್ತು ನಮ್ಮ ಭಯದ ಮಧ್ಯೆ ಮಾತನಾಡುತ್ತಾನೆ. ಆತನು ನಮ್ಮ ದೌರ್ಬಲ್ಯದಲ್ಲಿ ಬಲವನ್ನು ಮಾತನಾಡುತ್ತಾನೆ. ನಮ್ಮ ನಿರಾಶೆಯಲ್ಲಿ ನಿರೀಕ್ಷೆಯನ್ನು ಮಾತನಾಡುತ್ತಾನೆ. ನಮ್ಮ ಒಂಟಿತನದಲ್ಲಿ ಪ್ರಸನ್ನತೆಯನ್ನು ಮಾತನಾಡುತ್ತಾನೆ. ಅಗ್ನಿಯು ಮೇಘದಲ್ಲಿದೆ, ಮೇಘವು ಇನ್ನೂ ನಮ್ಮ ಮೇಲಿದೆ.
ಮತ್ತು ಆ ರಾತ್ರಿಯು ಎಷ್ಟೇ ದೀರ್ಘ ಮತ್ತು ಕತ್ತಲೆಯಿಂದ ಕೂಡಿದರೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಸಾಯಂಕಾಲದಲ್ಲಿ ದುಃಖವು ಬಂದು ತಂಗಬಹುದು, ಆದರೆ ಮುಂಜಾನೆಯಲ್ಲಿ ಹರ್ಷವಾಗುವುದು. ಕೀರ್ತನೆ 30ನೇ ಅಧ್ಯಾಯ 5ನೇ ವಾಕ್ಯ. ಮೇಘದ ಅಡಿಯಲ್ಲೇ ಇರಿ, ಅಗ್ನಿಯು ಉರಿಯುತ್ತಿದೆ, ತಂದೆಯು ನಮ್ಮನ್ನು ಒಂಟಿಯಾಗಿ ಬಿಟ್ಟಿಲ್ಲ. ಪ್ರಾರ್ಥನೆ. ತಂದೆಯಾದ ದೇವರೇ, ನಾವು ಹೊರಲಾರದಷ್ಟು ಭಾರವೆನಿಸುವ ಹೊರೆಗಳು, ನೋವು, ನಷ್ಟ ಮತ್ತು ಭಯಗಳನ್ನು ಹೊತ್ತು ನಮ್ಮ ಅತ್ಯಂತ ಕತ್ತಲೆಯ ಸ್ಥಳಗಳಿಂದ ನಿನ್ನ ಬಳಿಗೆ ಬರುತ್ತೇವೆ. ಇಂದು ನಾವು ನಿನ್ನ ವಾಕ್ಯದ ಕಡೆಗೆ ತಿರುಗುತ್ತೇವೆ, ಏಕೆಂದರೆ ಅದು ನಮ್ಮ ರಾತ್ರಿಯಲ್ಲಿ ಬೆಳಕನ್ನು ನೀಡುವ ಅಗ್ನಿಯಾಗಿದೆ. ನೀನು ನಿನ್ನ ಕುಮಾರನನ್ನು ಆತನ ಶ್ರಮೆಯ ಸಮಯದಲ್ಲಿ ಬಲಪಡಿಸಿದಂತೆ ನಮ್ಮನ್ನು ಬಲಪಡಿಸು, ಮತ್ತು ನೀನು ನಮ್ಮನ್ನು ಕೈಬಿಟ್ಟಿಲ್ಲ ಎಂಬುದನ್ನು ನಮಗೆ ನೆನಪಿಸು. ನಮ್ಮ ಸುತ್ತಲಿನ ಎಲ್ಲವೂ ಅನಿಶ್ಚಿತವಾಗಿ ತೋರುವಾಗಲೂ ನೀನೇ ನಮ್ಮ ಹೊದಿಕೆ, ನಮ್ಮ ಆದರಣೆ ಮತ್ತು ನಮ್ಮ ಭರವಸೆಯಾಗಿದ್ದಿ. ಯೆಹೋವನ ಹಾದಿ ಕಾಯುವವರು ಹೊಸ ಬಲವನ್ನು ಹೊಂದುವರು ಎಂಬುದನ್ನು ನಂಬಿ ನಿನ್ನ ಸನ್ನಿಧಿಗೆ ಹತ್ತಿರವಾಗಿರಲು ನಮಗೆ ಸಹಾಯ ಮಾಡು. ನಮ್ಮನ್ನು ನಿನ್ನ ಮೇಘದ ಅಡಿಯಲ್ಲೇ ಇಟ್ಟಿರು. ಈ ರಾತ್ರಿಯ ಮೂಲಕ ನಮ್ಮನ್ನು ಹೊತ್ತು ಮುನ್ನಡೆಸು ಮತ್ತು ನಿನ್ನ ಪರಿಪೂರ್ಣ ಸಮಯದಲ್ಲಿ ಮುಂಜಾನೆಯ ಬೆಳಕನ್ನು ತರು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.